ಅಜೋ ಅಜಿ. ಲೋ ರಾಜ್ಕುಮಾರ ನೀನಿಲ್ಲ ಏನಿಲ್ಲ ಪಾರ್ವತಿನ ಕರ್ಕೊಂಡ್ ಬಂದ್ಬಿಟ್ಟಿ ಯಾಕ ಏನಾಯ್ತಲ್ಲ. ಅಜೋ ಅಜಿ, ಊರಾಗ ಯಾವ್ದಾರು ಬಾಡಿಗೆ ಮನೆ ಇದ್ರಾಗ ಹೇಳೋ ಒಂಚೂರು. ನಂಗಂತೂ ಸಾಕಾಗೋಗ್ಬಿಟ್ಟೈತಿ ಈ ಬಾಡಿಗೆ ಮನೆ ಕಾಲದಾಗ. ಅವ್ರದ್ದು ಗುಡಿಸ್ಲುಕ 3,000 ರೊಕ್ಕ ಕೊಡ್ತಿದ್ದ, 4,000 ಒಂದೇ ಇಟ್ಕೊ ಬಂದು ಖಾಲಿ ಮಾಡುವಂತಂತ ಜಗಳ ಮಾಡಕತ್ತಾರ. ಅದಕ್ಕೆ ಒಂದು ವಾರದೊಳಗೆ ಒಂದು ವಾರ ಟೈಮ್ ಕೊಟ್ಟಾರ. ಎಲ್ಲರೂ ಬಾಡಿಗೆ ಮನೆ ಹುಡುಕೊಳ್ಳಬೇಕು ಕಣ. ಯಾಕಂತ ನರೇಂದ್ರ ನರಸಿಂಹಂಗೆ ಗೊತ್ತಾಗಿಲ್ಲ ಏನ? ಒಂದು ವಾರಕ್ಕೆ ಬಂದು ಖಾಲಿ ಮಾಡ್ರಿ, ಒಂದು ವಾರಕ್ಕೆ ನಮಗೆ ದುಡ್ಡು ಕೊಟ್ಬಿಡ್ರಿ ಅಂದ್ರೆ ಹೆಂಗೆ ಕೊಡ್ತಾರ? ಗುಡಿಸ್ಲುಕ 4,000 ನೀವು ಕೊಡ್ತಿದ್ದ ಹೆಚ್ಚೈತಿ ಈಗಿನ ಕಾಲದಾಗ. ದೊಡ್ಡ ಮನೆ ಏನು ಅಲ್ಲ ಅದು ಗುಡಿಸ್ಲು, ಅಂತಕ್ಕ 4,000 ಕೊಡ್ತಿದ್ರು. ಈಗ ಯಾಕಂತ ರೊಕ್ಕ ಜಾಸ್ತಿ ಕೇಳ್ತಾವ ನಾನು. ಓ, ಭಾಳ ಆಡ್ತಾನ ಬಿಡ. ಅವಳು ಎಂಟ್ರ ಮನೆದು ರೊಕ್ಕ ಇಟ್ಕೊಂಡು ನಾಟಕ ಮಾಡ್ತಾನೆ ಏನು ಇವನು? ಆತ ಮೊದಲು ಮನೆ ಖಾಲಿ ಮಾಡ್ರಿ ಅಂತೇಳಿ ಮನ್ಯಾಗ ದೊಡ್ಡ ಜಗಳನ ಮಾಡ್ಬಿಟ್ಟ ಗುಡಿಸ್ಲತ್ರ ಬಂದು. ಸುಮ್ಕ ಅವನ ಹತ್ರ ಯಾಕೆ ಜಗಳ ಮಾಡೋದು ಅಂದ್ಬಿಟ್ಟು ನನ್ನ ಹೆಣ್ಣು ಹುಡುಗರನ್ನ ಅಲ್ಲಿ ಈರಮ್ಮನ ಮನೆ ಹತ್ರ ಬಿಟ್ಟು ಬಂದೀವಿ. ಅಲ್ಲ ನೋಡ್ಕೊಳ್ರಿ ಅಂತಂದು ಈರಮ್ಮಕ್ಕ ಬುಡಕ ನನ್ನ ಹೆಣ್ಣು ಹುಡುಗರು ಇದ್ದಂಗ ಅಂತೇಳಿ ನೋಡ್ಕೊಂತವಳ. ನಂಗದ ಒಟ್ಟು ಇರ್ತೈತಿ ಕಣಪ್ಪ. ಏನ್ ಏನಾದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಬಿಡಪ್ಪ. ಈಗ ಮನೆ ತಾನೇ ಸುಮ್ಕೆ ಯಾಕೆ ತಲೆ ಕೆಡ್ಸ್ಕಂತಿ? ಜಯಮ್ಮನ ಮನೆ ಹೆಂಗಿದ್ರುವ ಅವಳು ಬೆಂಕಿಲತ್ತ ಬಾಡಿಗೆ ಕೊಡ್ತಾಳಂತ ಸುಮ್ಕ ಅದೇ ಮನೆಯಾಗ ಹೊಂಟು ಬಿಡ್ರಿ. ಬರ್ರಿ ನಾನು ಹೇಳ್ತೀನಿ. ಇವತ್ತು ಬೆಂಕಿಲತ್ತ ಹೇಳ್ತಿದ್ಲು ಅಕ್ಕ ಬೇಗ ಅರ್ಜೆಂಟ್ ಹುಡುಕ ಅಜ್ಜಿ ಮುದ್ಕಿ ಎಲ್ಲರೂ ಇದ್ರ ಅಂತ ಅಂತಿದ್ಲು ಬೆಂಕಿಲತ್ತ. ಸುಮ್ಕ ಬರ್ರಿ ಅಲ್ಲೇ ಇರೋರಂತ. ಬೇಸೈತಿ ಜಯಮ್ಮನ ಮನೆ. 5,000 ಹೇಳ್ತಾಳ, 4,000 ರೂಪಾಯಿ ಕೊಡಿಸ್ತೀನಿ ಬರ್ರಿ ಹೇಳಿ. ಬಾರಪ್ಪ ಒಂಚೂರು ಹೋಗಿ ಬರಮ್ಮ. ಅವು ನಮ್ಮ ಹೆಣ್ಮಕ್ಳಿದ್ದಂಗ ಬಾ ಹೋಗಿ ಬಾಡಿಗೆ ಕೊಡ್ಸಿ ಬರುಮಂತ. ಈಟೊತ್ತಾಗ ಬಂದವ ಪಾಪ 5:45-6 ಗಂಟೆ ಏನಂಗ ಮಂದಿ ನೋಡಿದವರು ಆಡ್ಕೊಂಡು ನಗ್ಲಾಟ್ಲು ಮಾಡ್ತಾರ. ಇದೇನು ರಾಜ್ಕುಮಾರಪ್ಪ ಹಿಂಗಾಗ್ಬಿಟ್ಟ ಅಂತೇಳಿ ಬೇಸ್ ಹೊಲ್ದಾಗ ದುಡ್ದು ಜೀವನ ಮಾಡ್ತಾರ. ಅಂತವ್ರಿಗೆ ಹಿಂಗೆ ಆಗಬಾರ್ದು. 2 ಎಣ್ಣೆ ಇಕ್ಲವ ನೋಡಿದ್ರೆ ಒಟ್ಟುರಿತ ಒಬ್ಬಪ್ಪ ಹೋಗಿ ಬರುಮಂತ. ಏನ್ ನಿನ್ನ ಮಾತು ಯಾವ ಥರ ಇಲ್ಲ ಅಂದಿನೇನೆ ಪೋರಿ. ನಡಿ ಹೋಮಂತ. ಹೋಗಿ ಬಂದ್ರಾಯ್ತು. ನಡಿ ನಡಿ ಹೋಗಿ ಫಸ್ಟು ಬಾಡಿಗೆ ಕೊಡ್ಸ್ಬರಮ್ಮ. ನಡಿ ಅದ್ಲೇನಾಗುತ್ತೆ ನೋಡು. ಅಜಯಮ್ಮ ಮೊದಲು ಒಪ್ಪಕ್ಕಿಲ್ಲ ಅಂತಿದ್ರು. ಅವಳು ಅಂತಿದ್ಲು ಕಣ ಬೆಂಕಿಲತ್ತ ಅಮ್ಮನಿನ್ವೆ ಒಂದು ವಾರದೊಳಗೆ ಕೊಟ್ಬಿಡ್ಬೇಕು ಕಣಪ್ಪ. ಎಲ್ಲರೂ ಯಾರು ಬಂದ್ರೆ ಹೇಳು ಅಂತಿದ್ಲು. ಹೆಂಗೋವಾ? ನಡಿ ನಡಿ ಓಮ. ಬರ್ರಪ್ಪ, ಯಾಕಪ್ಪ ಮಗ ಸಪ್ಪು ಮಾಡ್ತಾ ನಿಂತೀರಿ? ಬರ್ರಿ ಓಮಂತ. ಹೋಗಿ ಬಾಡಿಗೆ ಮನೆ ಹುಡುಗಿ ಕೊಡ್ತೀನಿ. ಜಯಮ್ಮನ ಮನೆ ಐತಂತೆ ಸುಮ್ಕ ಅಲ್ಲೇ ಇರೋರಂತ. ಅವ್ರು ಗುಡಿಸ್ಲು ಹೋಯ್ತಾನಂತ. ಅವ್ರು ಗುಡಿಸ್ಲುಗ ನಾನು ಹಂಗ ಒಂದು ಗುಡಿಸ್ಲನ್ನ ಬಾಡಿಗೆ ಕೊಟ್ಬಿಡ್ಬೇಕು ನಮ್ಮ ಮನೆ ಅಂದು. ಬೇಡ ಕಣಪ್ಪ, ಗುಡಿಸ್ಲಾಗಿದ್ರೆ ನಿಮ್ದೇಗಿರ್ತೀವಿ ನಾನು ಮಾತ್ರ ಎಲ್ಲ ಅಂದ್ಬಿಟ್ಟು ಆ ಹುಡುಗಿ ಬೆಂಕಿಲತ್ತಂಗ ಅಂತಿದ್ಲು. ನಡಿ ನಡಿ ಅದನ್ನ ಕೊಡಿಸ್ತೀನಿ. ಅಲ್ಲ ಕಣಂಗೆ, ನಾನು ಹಿಂಗಷ್ಟು ಅಂದಿದ್ರು ಅಷ್ಟು ಬಿಟ್ಟಿದ್ರು ಇಷ್ಟು ಸಹಾಯ ಮಾಡಕ್ಕೆ ಮುಂದೆ ಬರ್ತೀಯಲ್ಲ. ನಾನು ನಿನ್ನ ಕಾಲಿಗೆ ಬಿದ್ದು ಶ್ರಮ ಕೇಳಬೇಕು ಕಣಂಗೆ. ಯಾರು ತಾನ ಮಾಡ್ತಾರೆ ಹೇಳು? ವಯಸ್ಸಾದಕ್ಕೆ ಏನ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ದೆ ನೀವಿಬ್ರು ಆಗ್ತಿದ್ದೀರಾ ಬಿಡ್ತಿದ್ದೀರಾ ಅಂತೇಳಿ. ಇವತ್ತು ನಮ್ಮ ನೇರುಗ ನೀವು ನಿಲ್ತಿದ್ದೀರಿ ನೋಡ್ರಿ. ಇದೇನ ಮಣಿ ಹಿಂಗಂತಿ? ನನ್ನ ಮಗ ಸೊಸೆ ಹೋದ್ರೆ ನಾವೇನಾರು ನೊಂದ್ಕೊಂತೀವೇನ? ಯಾವುದಕ್ಕೂ ಯೋಚನೆ ಮಾಡಬಾರ್ದು. ಜೀವನ ಅನ್ನೋದು ಹಿಂಗೆ ಇರಕ್ಕಿಲ್ಲ. ಬಾ ಹೋಮಂತ. ನಾನು ಇಲ್ದಾರೆ ನಾ ಮಾಡ್ದ ಹಂಗೆ ಆಡೋದು. ಯೋಚನೆ ಮಾಡಬೇಡ ಬಾ. ಅಯ್ಯೋ ಇದ್ಯಾಕ ಮಣಿ? ನಾನೇನಾರು ತಪ್ಪು ಹೇಳೋದು ಹಿಂಗೆ ಹೇಳ್ತಿದ್ದೀನಿ ನೀನು? ಅಯ್ಯೋ ಅಳ್ಬೇಡ ಇರ ಬಾ. ಇದಕ್ಕೆ ಹಿಂಗೆ ಹೇಳ್ತಿದ್ದೀವಿ? ಅಳ್ಬೇಡ ಸುಮ್ಮನೆ. ನಾನೇನು ಮಾಡೀನಿ? ಅಯ್ಯೋ ಅಯ್ಯೋ ನಮ್ಮ ಓತಾಯಿ ಅಳ್ಬಾರ್ದೆ ಹಿಂಗ ಅಳ್ಬಾರ್ದು. ಇಲ್ಲಂಗೆ ನೀನೇನು ತಪ್ಪು ಹೇಳಿಲ್ಲ. ಆದ್ರೆ ನಾನು ಅಜ್ಜಿ ತಾತನ ಪ್ರೀತಿ ಅತ್ತೆ ಮಾವನ ಪ್ರೀತಿ ಕಂಡ ಇಲ್ಲ. ಆದ್ರೆ ನಿಮ್ಗೆ ಅಂದಿದ್ದು ಮಾತುಗಳು ಹಂಗೆ ಇರ್ತವೇನ? ಆದ್ರೆ ನೀವು ಒಂದು ಇಟ್ಕೊಳ್ದಂಗೆ ಎಷ್ಟು ಸಹಾಯ ಮಾಡ್ತೀಯಂಗೆ. ನೀನು ಲಕ್ಷ್ಮಿ ಇಬ್ಬರು ಒಂದೇ ಸಹಾಯ ಮಾಡೋದ್ರಾಗ. ಅಯ್ಯೋ ಅಮ್ಮಣಿ ಈಟಕ್ಕೆಲ್ಲ ಹತ್ಕೊಂಡು ಕುತ್ಕೊಂಡ್ರೆ ಆದ್ದೇನ? ಬರೀ ಹೋಮಂತ. ಆಮ್ಯಾಗ ಜಯಮ್ಮ ಬೆಂಕಿಲತ್ತ ಎಲ್ಲರೂ ಹೋಗ್ಬಿಡ್ತಾಳೆ. ಕೂಲಿ ರೊಕ್ಕ ಕೊಡಕ್ಕೆ ಅದಕ್ಕೆ ಇತ್ಕ ಹೋಗ್ತಿರುತ್ತಾ. ಅದಂತೂ ಒಂದು ನಿಮಿಷ ಕುಂದ್ರಕ್ಕಿಲ್ಲ. ಮುಸ್ರೆ ತಿಕ್ಕಕ್ಕ ಬಟ್ಟೆಗಳು ಎತ್ಕೊಂಬರಕ ಅವಕ್ಕೆ ಇವಕ್ಕೆ ಹೋಗ್ತಿರುತ್ತಾ. ಬರ್ರಿ ಆಮ್ಯಾಗ ಎಂಡೆ ಹುಡಿಕೊಂಬಂತ ಆರಿಸ್ಬೇಕು, ಸಗಣಿ ಹಾಕ್ಬೇಕು ಅಂತಿತ್ತು. ಅದಾಗಲಿ ಅದೆಲ್ಲ ಮಾಡ್ಕೊಂಡು ನಿಂತಿರುತ್ತಾ. ಬರ್ರಿ ಹೋಮಂತ. ಏ ಅಮ್ಮಣಿ ಹೇಳ್ತಿರೋದನ್ನ ಕಣ್ಣೀರು ಒರ್ಸ್ಕ. ಆಮ್ಯಾಗ ಮಂದಿ ನೋಡಿದವರು ಇದೇನು ಬೋರಮ್ಮ ಹಿಂಗೆ ಗಳಿಸ್ಕೊಂಡು ಕರ್ಕೊಂಬತ್ತಾಳ ಅಂತಾರೆ. ಬರ್ರಿ ಹೋಮ ನಗ್ನಗ್ತಾ ಬರ್ರಿ. ಬಾಡಿಗೆ ಕೇಳಕ್ಕೆ ಹೋಗೋರು ಯಾವತ್ತೂ ನಗ್ನಗ್ತಾ ಇರಬೇಕು. ಹಿಂಗೆ ಹತ್ಕೊಂಡು ಹೋಗ್ಬಾರ್ದು ನಗ್ರಿ. ಆದ್ರೂ ಈ ವಯಸ್ಸಾಗ ನಿಮ್ಮ ಪ್ರೀತಿ ಥರ ಯಾರ ಕೈಯಾಗೂ ಇರೋಕೆ ಹಾಕಿಲ್ಲ ಬಿಡ್ರಿ. ಎಷ್ಟು ಚೆನ್ನಾಗಿ ಅನನ್ಯವಾಗಿದ್ದೀರಾ. ನಿಮ್ಮ ಮ್ಯಾಗ ಯಾರ ಕಣ್ಣು ಬೀಳದೇ ಇರಲಪ್ಪ. ಯಾರ ಕಣ್ಣು ಬಿಡಕ್ಕಿಲ್ಲ ಬಾರಂಗೆ. ಸುಮ್ಕೆ ಯಾಕೆ ತಲೆ ಕೆಡ್ಸ್ಕಂತಿ? ವಯಸ್ಸಾದ್ಮೇಲೆ ಅಂತೆ ಪ್ರೀತಿ ಜಾಸ್ತಿ ಇರೋದು. ಇದ್ದಾಗ ವಯಸ್ಸಾಗಿದ್ದಾಗ ಗೊತ್ತಾಗಿಲ್ಲ ಅಂತೆ ಪ್ರೀತಿ ಬೆಲೆ. ವಯಸ್ಸಾದ್ಮೇಲೆ ಎಲ್ಲಾರನ್ನೂ ಕಳ್ಕೊಂಡು ದೂರಾದಾಗಲೇ ನಮ್ಗೆ ಹತ್ರ ಆಗ್ತಾರಲ್ಲ ಅವರ ಪ್ರೀತಿ ಜಾಸ್ತಿ ಕೊಡೋದು. ಬಾ ಬಾ ಬಾ. ನಾವು ವಯಸ್ಸಾದ್ಮೇಲೆ ಹಿಂಗೆ ಇರ್ಬೇಕು ಕಣ್ರಿ. ಎಷ್ಟು ಚೆನ್ನಾಗವ್ರ ನೋಡು. ಎಲ್ಲರಿಗೂ ಒಂಥರ ಮಾರ್ಗದರ್ಶಿ ಇವರು. ಎಲ್ಲರಿಗೂ ಇಡೀ ಜೀವನದಾಗ ಈಗೆಲ್ಲ ಬ್ರೇಕಪ್ ಮಾಡ್ಕೊಂಡು ಮದುವೆ ಆಗ್ದಂಗೆ ಹೆಡ್ತಿ ಬಿಟ್ಕೊಂಡು ಮತ್ತೊಬ್ಬಕ್ಕೆ ಮಾಡ್ಕೊಂಡು ಗಂಡನ್ ಬಿಟ್ಕೊಂಡು ಮತ್ತೊಬ್ಬತ್ತ ಮಾಡ್ಕೊಂಡು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಇವೆಲ್ಲ ಮಾರ್ಗದರ್ಶಿ ಆಗ್ತಾವೆ ನೋಡ್ರಿ. ವಯಸ್ಸಾದ್ಮ್ಯಾಗ ಆದ್ರೂ ಎಷ್ಟು ಅನ್ಯೂನ್ಯವಾಗ ಅವ್ರ ಹಿಂಗೆ ಇರಬೇಕು. ನಾನು ನಮ್ಮ ಅಯ್ಯಪ್ಪನವ 100 ವರ್ಷ ಹಿಂಗೆ ಸುಖವಾಗಿ ಸಾಕ್ಬಿಡಪ್ಪ ನನ್ನ ಗಂಡನು. ಅದು ಸಾಕ್ಬಿಡಪ್ಪ. ಅಲ್ಲ ಕಣೆ, ಆಯ್ಸೋರಾಗೆ ಕೊಡಪ್ಪ ಅನ್ನೋದು. ಬಾ ಬಾ ಮಾತಾಡ್ತಾನೆ ನಿಂತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತ. ಬಾ ಹೆಂಗೋ ದೇವ್ರ ದಯದಿಂದ ಮನೆ ಒಳಗೆ ಸಿಕ್ಬಿಟ್ರೆ ಸಾಕು. ಬಾ ಬಾ ಓಮ. ಅಮ್ಮಣಿ ಬೆಂಕಿಲತ್ತ ಹೊರಗೆ ಬಾವ ಇಲ್ಲಿ. ಯಾಕೆ ಹೋಗ್ತಿರೋದು? ಒಂದು ನಿಮಿಷ ಬಂದೆ ಇರ್ರಿ. ರೊಟ್ಟಿ ಬಿಡಿತಾವನಿ, ಕೈ ತೊಳೆದು ಬರ್ತೀನಿ. ಬಂದೆ ಒಲೆ ಉರಿ ಹೊರಕ್ಕಿಟ್ಟು ಬಂದೆ. ಆದ್ರೂ ಬೆಂಕಿಲತ್ತ ಒಳ್ಳೆ ಒಳ್ಳೆ ಹುಡುಗಿನ ಸಿಕ್ಕವಳ ರೆಡ್ಡಿಗೆ. ಎರ್ನೆ ಹಾಕಿ ಆದ್ರೂ ಒಳ್ಳೆ ಗುಣ ಐತಿ ಆಕಿಗ. ಭಗವಂತ 100 ಕಾಲ ಸುಖವಾಗಿಟ್ಟಿರ್ಲಪ್ಪ ಅವ್ರ ಜೀವನ. ಅಜ್ಜಿ ನೀವ ಬರ್ರಿ ಒಳಕ. ಎದಕ್ಕಿಲ್ಲ ನಿಂತೀರಿ? ಹೊರಗಿನೋರ್ತಾರ ಬರ್ರಿ ಒಳಕ. ಯಾವತ್ತು ಹಿಂಗೆ ನಿಂತ್ಕೊಂಬಾರ್ದು. ವಯಸ್ಸಾಗಿರೋರು ಒಳಗೆ ಬರಬೇಕು. ನೀವೇ ಹಿಂಗೆ ನಿಂತ್ಕೊಂಡ್ಬಿಟ್ಟಿರಿ. ಬರ್ರಿ ಒಳಕ. ಮಣಿಯೋ ನೀನು ಒಳ್ಳೆ ಯಾಕೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ನೀನು ಮನೆ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದಲ್ಲ. ಈ ಪಾರ್ವತಮ್ಮಂಗುವ ಮತ್ತು ರಾಜ್ಕುಮಾರಪ್ಪಂಗುವ ಇವ್ರಿಗೆ ಕೊಟ್ಬಿಡು. ಬೇಸಿರ್ತಾರ ಅಂತ ಹೇಳೋ ಮಗುಮ ಅಂತ ಬಂದು. ನೀನು ನೆನೆ ತಾನೇ ಹೇಳ್ತಿದ್ದಲ್ಲ ಬಾಡಿಗೆ ಯಾರಾದಿದ್ರೆ ಹೇಳಪ್ಪ ಅಂತ ಹೇಳಿ ಅದಕ್ಕೆ ಕರ್ಕೊಂಬಂದಿನಿ. ಇವರು ಬೇಸ್ ನೋಡ್ಕೊಂತಾರವ. ಸುಮ್ಕ ಇವ್ರಿಗೆ ಕೊಟ್ಬಿಡು, ಚೆನ್ನಾಗಿರ್ತಾರ. ಅಜೋ ನಮ್ಮ ಮಾಯಪ್ಪನ ಚುರ್ಕ ಹೋಗಿ ಹೇಳ್ತೀನಿ. ನಮ್ಮ ಅತ್ತೆಗೂ ನಮ್ಮ ಮಾಯಪ್ಪಂಗುವ ಅವ್ರಿಗೆ ಹೇಳ್ದಂಗೆ ಮಾಡಿದ್ರೆ ಏನೈತಿ. ಇಬ್ರನ್ನ ಹೋಗ್ತೀನಿ ರೀ. ಗುಡಿಸ್ಲು ಹೋಗ್ಬೇಕಂತ ಅನ್ಕೊಂಡಿವಿ. ನನಗಂತೂ ಗುಡಿಸ್ಲು ಇಷ್ಟ ಆಗೈತಿ. ನಮ್ಮ ಮಾಯಪ್ಪಂಗಂತೂ ಭಾಳ ಇಷ್ಟ ಆಗೈತಿ. ನಮ್ಮ ಅತ್ತೆನೂ ಒಂದು ಮಾತು ಕೇಳಮ್ಮ. ಯಾರನ್ನು ಕೇಳ್ದಂಗೆ ಕೊಟ್ರ ಆಮೇಲೆ ಕೊಟ್ಲು ನೋಡು ಅಂತಾರ. ಇರಿ ಕೇಳಮ್ಮ.
ಹ್ಞೂ ಸರಿ ಕಮ್ಮಣ ಮನೆ ಕೇಳು 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 ಅತ್ತೆ ಮಾವನ್ ಕೇಳ್ದಂಗೆ ಯಾವತ್ತೂ ಹೆಣ್ಮಕ್ಳು ಮುಂದುವರಿಬಾರ್ದು ಕೇಳು ಅತ್ತೆನವ ಗಂಡನವ ಮೊದಲು ನಿಂತ್ಕೊಬೇಕು ಯಾವ್ದಕ್ಕಾರು ಅಲ್ಲಿ ಸಪೋರ್ಟ್ ಗಂಡ ಎಡ್ತಿಗ ಗಂಡಂಗೆ ಎಡ್ತಿ ಸಪೋರ್ಟಾಗಿ ನಿಂತ್ಕೊಂಡ್ರಿ ಈಗಿನ ಕಾಲದಾಗ ಜೀವನ ನಡ್ಕೊಂಡು ಹೋಗೋಕ್ಕಾಗೋದು ಇಲ್ಲ ಅಂದ್ರೆ ಟುಸ್ಪಟಾಕಿ ಕರೆಯೋ ಅದೇ ರೀ ಬರ್ತೀರಾ ಒಂಚೂರು ಹೊರಕ್ಕ ಏನ್ಲತ್ತ ಎದಕ್ಕೆ ಹೋಗ್ದಿ ರೀ ನಿನ್ನ ಹತ್ರ ಹೇಳಿದ್ನಲ್ಲ ಬಾಡಿಗೆ ಕೊಡ್ತೀನಿ ಅಂತೇಳಿ ಅದಕ್ಕೆ ನಾಳೆ ಇವ್ರಿಗೂ ರಾಜ್ಕುಮಾರಪ್ಪಂಗುವ ಮತ್ತು ಪರ್ವತಮ್ಮಂಗುವ ಬಾಡಿಗೆ ಬೇಕಿತ್ತದಂತ ಮನೆ ಅದಕ್ಕೆ ಕೇಳಕ್ಕೆ ಬಂದಾರ ಅದಕ್ಕೆ ಬೋರ ಏನೋ ಬೋರಮ್ಮನ ಕರ್ಕೊಂಬಂದಾರ ಕೊಡುಮೇನಾ ಹ್ಞೂ ಮಾತುಕತೆ ಮಾತಾಡ್ರಿ ಕೊಡುಮಂತ ಅದ್ರಾಗ ಏನೈತಿ ಹ್ಞೂ ಮಾತುಕತೆ ಮಾತಾಡ್ಬಿಟ್ಟು ಕೊಟ್ರೆ ನಡೆಯುತ್ತೆ ತಗೊಳ್ರಿ ಇವತ್ತ ಮಾತುಕತೆ ಮಾತಾಡ್ರಿ ನಾಳಕ ನಾವು ಗುಡಿಸ್ಲುಗೋಮ್ಮ ಇವರ ಈ ಮನೆಯಾಗಿರ್ಲಿ ಇದ್ಯಾಕ ಪಾರ್ವತಮ್ಮ ರಾಜ್ಕುಮಾರಪ್ಪ ನಮ್ಮ ಬೋರಮ್ಮ ಬೋರಜ್ಜಿನ ಬಂದ್ಬಿಟ್ಟವ್ರ ಏನೋ ಇರಬೇಕು ಏನು ಕೇಳಮ್ಮ ಏನೋ ನಾನು ಇರಕ್ಕಂತ ಈ ಮನೆ ಯಾರಿಗೂ ಬಾಡಿಗೆ ಕೊಡಕ್ಕೆ ಬಿಡಕ್ಕಿಲ್ಲ ಬಂದ್ಬಿಟ್ಟವ್ರ ಬಾಡಿಗೆ ಕೇಳ್ಕೊಂಡು ಹೋಗ್ರಿ ಸುಮ್ಕ ಏಯ್ ಇಲ್ಲಿ ನಿನ್ನ ಒಪ್ಪಿಗೆನ ಯಾರು ಕೇಳ್ದವ್ರು ನಿನ್ನ ಯಾರು ಒಪ್ಪಿಗೆ ಕೇಳ್ತಿಲ್ಲ ಸುಮ್ಮನೆ ನಿಂತ್ಕೊಬೋದು ಓಹೋ ಭಾಳ ಉದ್ರು ಮಾತಾಡ್ತಿ ಉದ್ರೆ ಮಾತಾ ಕಮ್ಮಿ ಮಾಡೋ ಒಂಚೂರು ನಾಟಕ ಮಾಡ್ಬಿಡ ನನ್ನ ಹತ್ರ ಈ ವಯ್ಯ ಅಂತ ನಾನು ಏನು ಹೇಳಿದ್ರು ಕೇಳಕ್ಕಿಲ್ಲ ಈಗ ಏನಾದರೂ ಮಾಡಿ ಪ್ಲ್ಯಾನ್ ಮಾಡಲಾಗಬೇಕು ಏನೋ ಮಾಡಲಿ ಏನು ಮಾಡಲಿ ಅದ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾವ್ ಮಾಡ್ತೀನಿ ಏನೋ ನನ್ನನ್ನೇ ಯಾರು ಪಾರು ಅಂತ ಕೇಳ್ತಿ ನಾನು ಯಾರು ಗೊತ್ತೈತೇನೋ ನಾನು ಈ ಮನೆ ಕೊಟ್ನಳಿತಾಯಮ್ಮ ನನ್ನನ್ನು ಎದುರಾಕಳಕ್ಕಾಗಕ್ಕಿಲ್ಲ ಕಣೋ ನೀನು ಅಲ್ಲ ಜಯಮ್ಮನ ಮೇಲೆ ಕೊಟ್ನಾಯ್ತಾಯಮ್ಮನ ಇದು ಮಾತ್ರ ಸಾಧ್ಯ ಇಲ್ಲ ಇಲ್ಲೇನೋ ಪಿತ್ರಿ ಮಾಡ್ತಾವಳಿ ಯಪ್ಪೋ ಯಪ್ಪ ಯಪ್ಪ ಜನಗಳು ಹೆಂಗ್ ನಂಬುತ್ತಾಳ ನಾನ್ ಕೊಟ್ನಾಯ್ತಾಯಮ್ಮ ನಾನಿಲ್ಲಿರೋದು ಹಂಗ ಹಿಂಗ ಅಂತ ಕುಣಿಯಕತ್ತಾಳ ದೇವ ಮನುಷ್ಯ ಮ್ಯಾಗ ದೇವ್ರು ಬರುತ್ತಂದ್ರ ನಾನಂತ ಯಾವ್ದೇ ಕಾರಣಕ್ಕೂ ನಂಬಕ್ಕಿಲ್ಲ ಬೇಕಾರೆ ಶೀಲೆ ಕೈ ಮುಗಿತೀನಿ ಭಗವಂತರ ನಂಬಲ್ಲ ಅಂತ ಹೇಳಕ್ಕಿಲ್ಲ ದೇವ್ರನ್ನ ನಂಬ್ತೀನಿ ಆದ್ರ ದೇವ್ರು ಮನುಷ್ಯ ಮ್ಯಾಗ ಬರ್ತಾವ ನಾನು ಯಾವ್ದೇ ಕಾರಣಕ್ಕೂ ನಂಬಕ್ಕಿಲ್ಲ ಏನಕ್ಕಂದ್ರ ಮನುಷ್ಯ ಸಾಯೋದೇ ಇಲ್ಲೇನ ಮನುಷ್ಯನ ಹುಡ್ತಾನ ಸಾಯ್ತಾನ ಅವನೇನ್ ದೇವ ಬರುತ್ತಾ ನಾನಂತ ಇವ್ ನಂಬಕ್ಕಿಲ್ಲ ದೇವಪ್ಪ ಒಂಚೂರು ನಂಬ್ಕಂತೀನೇನು ಮನುಷ್ಯ ಮ್ಯಾಗ ದೇವ್ರು ಬರೋದಂತ ನಾನು ಯಾವ್ದೇ ಕಾರಣಕ್ಕೂ ನಂಬಕ್ಕಿಲ್ಲ ಬೇಕಾದ್ರೆ ದೆವ್ವಗಳು ದೇವ್ರು ಐತೆ ಅಂತ ಎರಡೂ ನಂಬ್ತೀನಿ ಆದ್ರೆ ಮನುಷ್ಯ ಮ್ಯಾಗ ನರ್ಮನುಷ್ಯ ಮ್ಯಾಗ ಬರ್ತಾವ ನಾನು ನಂಬಕ್ಕಿಲ್ಲ ಇದಂತೂ ಹುಟ್ಟು ಸುಳ್ಳು ಏನೋ ನಾನು ಇದು ಮನೆಯ ಮಂದಿಗೆ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ತೀಯೇನೋ ನಾನು ಈ ಮನೆಗೆ ನಿಲ್ಸೀನಿ ಯಾವುದೇ ಕಾರಣಕ್ಕೂ ನೀನು ಬಾಡಿಗೆ ಕೊಡಬಾರ್ದು ಅಂದ್ರೆ ಕೊಡಬಾರ್ದು ನಾನು ಕೊಟ್ನಳ್ಳಿ ತಾಯಿ ಮಕ್ಕಳು ನಿನ್ನ ವಂಶನ ನೀರು ವಂಶ ಮಾಡ್ಬಿಡ್ತೀನಿ ನಿನ್ನ ಮಕ್ಳಿಗ ಬರಬಾರ್ದು ತಂದ್ಬಿಡ್ತೀನಿ ನಿನ್ನ ಎರಡನೇ ಹೆಂಡ್ರಿಗ ಬರಬಾರ್ದು ರೋಗ ಬರ್ಸ್ಬಿಡ್ತೀನಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಿಮ್ಮ ಅವ್ವ ರಕ್ತ ಕಕ್ಕನ್ ಸಾಯ್ಬೇಕು ಆ ಥರ ಮಾಡ್ಬಿಡ್ತೀನಿ ನಾನು ಕೊಟ್ನಳ್ಳಿ ತಾಯಮ್ಮ ಯಾವುದೇ ಕಾರಣಕ್ಕೂ ಬಿಡಕ್ಕಿಲ್ಲ ನಿನ್ನ ಹೆಂಡ್ರನ್ನ ಕಾಲಕ್ಕೆ ಬೀಳ್ಸು ನನ್ನ ಕಾಲಕ್ಕೆ ಬೀಳ್ಸು ಇಬ್ರು ಕಾಲಕ್ಕೆ ಬೀಳ್ರಿ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಕಾಲಕ್ಕೆ ಬಿದ್ದಿಲ್ಲ ಅಂದ್ರೆ ಬೀಳ್ರು ನನ್ನ ಕಾಲಲ್ಲಿ ಆಶೀರ್ವಾದ ತಗೊಳ್ರಿ ನೀವು ಇಲ್ಲ ಅಂದ್ರೆ ನಿಂಗೆ ಬರಬಾರ್ದು ಬಂದ್ಬಿಡುತ್ತಾ ನನ್ನ ಮ್ಯಾಗ ನಂಬಿಕೆ ಇಲ್ಲ ನಿಮ್ಗೆ ಇಲ್ವೇನ್ರು ನೀವು ಈಗಲ ರಕ್ತ ಕಕ್ಕದ್ ಸಾಯ್ಬೇಕು ಆ ಥರ ಮಾತು ಕೊಟ್ಬಿಡ್ತೀನಿ ನೋಡ್ರಿ ನಿಮ್ಗೆ ನೀವು ರಕ್ತ ಕಕ್ಕಂದ ವ್ಯಾ ಅಂತ ಸತ್ತೋಗ್ಬೇಕು ನೀವು ನನ್ಗೆ ಎದ್ರು ಮಾತಾಡ್ತೀರೇನ್ರು ಎದ್ರು ಬೀಳ್ರೋ ಕಾಲ್ಗೆ ಬೀಳ್ರೋ ಅಯ್ಯೋ ಬೆಂಕಿಲತ್ತ ಫಸ್ಟು ಬಿಳೆ ಲಕ್ಷ್ಮಿ ಮಾತು ಕೇಳ್ಕೊಂಡು ನಿಂತ್ಕೊಂಬೇಡ ದೇವ್ರು ನಿಜವಾಗ್ಲೂ ಬಂದೈತೆ ಕಣಜ ಯಮನ್ ಮ್ಯಾಗ ನಾವು ಮನೆ ಬಾಡಿಗೆ ಕೊಡ್ತೀವಿ ಅಂತ ಅಷ್ಟ ನೀಯೇ ಫಸ್ಟು ಬಿಳೆ ಅಡ್ ಬಿಳೆ ಫಸ್ಟು ಅಯ್ಯೋ ನಮ್ಮವ್ವ ಕೊಟ್ನಳಿ ತಾಯಮ್ಮ ಅಮ್ಮ ತಾಯೇ ನಮ್ದು ತಪ್ಪಾಯ್ತು ಕ್ಷಮಿಸ್ಬಿಡಮ್ಮ ನಾನು ನನ್ನ ಹೆಂಡ್ರಿ ಇಬ್ರು ನಿಂಗೆ ಕಾಲಿಗೆ ಬೀಳ್ತೀವಿ ಇನ್ನೊಂದ್ಕಿತ ಹಿಂಗೆ ಶಾಪ ಕೊಡ್ಬೇಡಮ್ಮ ನನ್ನ ಮಕ್ಕಳು ನಾನು ಎಲ್ಲ ಚೆನ್ನಾಗಿರೋ ಥರ ಮಾಡಮ್ಮ ನಮ್ಗೆ ರಕ್ತ ಕಕ್ಕನ್ ಸಾಯೋದು ಅಂತವೆಲ್ಲ ಅನ್ಬೇಡ ತಾಯಿ ಅನ್ಬೇಡ ನಾನು ಇದು ಮನೆ ನಾನು ನೆನೆಸಿದ ಮನೆ ಬಾಡಿಗೆ ಕೊಡ್ತೀಯೇನು ನೋಡು ನಿನ್ಗೆ ಹೆಂಗೆ ಶಾಪ ಕೊಟ್ಬಿಡ್ತೀನಿ ನೀನು ಯಾವಾಗ್ಲೂ ಬೀದಿ ನಾಯಾಗ ಸುತ್ತಬೇಕು ಹಂಗೆ ಶಾಪ ಕೊಟ್ಬಿಡ್ತೀನಿ ನಿಂಗೆ ನನ್ನ ಮನೆ ಬಾಡಿಗೆ ಕೊಡ್ತೀಯೇನೋ ನೀನು ನಾನು ಬಿಡಕ್ಕಿಲ್ಲ ಇದು ನಂದು ಮನೆ ನಾನು ಬಿಡಕ್ಕಿಲ್ಲ ಅಮ್ಮ ತಾಯಿ ಫಸ್ಟು ಕಾಲಿಗೆ ಬೀಳ್ತೀನಿ ಅಮ್ಮ ತಾಯಿ ಫಸ್ಟು ಕಾಲಿಗೆ ಬೀಳ್ತೀನಿ ಅಯ್ಯೋ ಕೊಟ್ಟಾಳಿ ತಾಯಮ್ಮ ನಂದು ನನ್ನ ಗಂಡದ ಇಬ್ರದ್ದು ತಪ್ಪಾಯ್ತು ಕ್ಷಮ್ಸಮ್ಮ ಇನ್ನೊಂದು ಹಿಂಗೆ ಮಾಡಕ್ಕಿಲ್ಲ ಕ್ಷಮ್ಸಮ್ಮ ಅಯ್ಯೋ ನಮ್ಮವ್ವ ತಾಯಿ ಈ ಜಯಮ್ಮ ಮನೆ ಬಿಟ್ಟು ಹೋಗ್ಬೇಕಾಯ್ತಂತ ಏನೋ ನಾಟಕ ಹೊಡಿತಾಳ ಇವು ನಂಬ್ಕಂದ ಅವಳ ಕಾಲಿಗೆ ಬಿದ್ದಾವಲ್ಲ ಮಾಡ್ತೀನಿ ಒಂಚೂರು ಈ ರಹಸ್ಯ ಕಂಡಿಡ್ದ ಹಿಡಿತೀನಿ ಈ ಜಯಮ್ಮ ಒಂದು ಗತಿ ತಂದತ್ತೀನಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್